ಆಸಿಡ್ ಒಂದು ಕೆಮಿಕಲ್ನ ರಿಲೀಸ್ ಮಾಡುತ್ತಾ, ಅದರ ಹೆಸರು ಪೆಪ್ಸಿನ್. Now we all know about hydrogenic acid, generally speaking, right? But how many of you know that when mixed with some elements, it can create some bad reactions? For example, ಇದರಲ್ಲಿ ಸೈನೈಡ್ ಸಾಲ್ಟ್ ಮಿಕ್ಸ್ ಆದರೆ ಇಟ್ ಬಿಕಮ್ಸ್ ಹೈಡ್ರೋಜನ್ ಸೈನೈಡ್ ಗ್ಯಾಸ್. ಹಾಗೇನೆ ಈ ಆಸಿಡ್ಗೆ ಸ್ವಲ್ಪ ಮೆಟಲ್ ಸೇರಿಸಿದ್ರೆ ಇಟ್ ಕನ್ವರ್ಟ್ಸ್ ಇಟ್ ಸೆಲ್ಫ್ ಇಂಟು ಹೈಡ್ರೋಜನ್ ಪೆರಾಕ್ಸೈಡ್, ವಿಚ್ ಈಸ್ ಒನ್ ಆಫ್ ದ ಡೇಂಜರಸ್ ಇಂಗ್ರೀಡಿಯೆಂಟ್ಸ್ ಫಾರ್ ಎಕ್ಸ್ಪ್ಲೋಸಿವ್ಸ್ ಮೇಕಿಂಗ್. ಬಟ್ ಇದೆಲ್ಲ ಹೊಟ್ಟೆಲಿ ಹೇಗೆ ನಡೆಯಕ್ಕೆ ಸಾಧ್ಯ? ಯಾವಾಗ ಒಬ್ಬ ತಿಳಿದಿರೋನು ತಪ್ಪು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಎನಿಥಿಂಗ್ ಈಸ್ ಪಾಸಿಬಲ್. ಇದನ್ನ ಯಾರು ಕಂಡುಹಿಡಿದ್ರೋ ಅವನು ಈ ಎರಡು ಎಲಿಮೆಂಟ್ಸ್ನ ಹೊಟ್ಟೆಯಲ್ಲಿ ಸೇರೋ ಹಾಗೆ ಮಾಡಿ ಒಬ್ಬ ಹ್ಯೂಮನ್ ಬಾಂಬ್ನ ಕ್ರಿಯೇಟ್ ಮಾಡಿದ್ದಾನೆ. ಅಂದ್ರೆ ಇದನ್ನ ಮಾಡೋದು We are talking about a crazy but genius chemist who is also a weapon expert. This is the dangerous combination, right? ನನಗೆ ಗೊತ್ತಿರೋ ಹಾಗೆ ಕೋಟಿನ ಸಂಪಾದಿಸೋದೆ ಅವನ ಪ್ಲಾನ್. In simple words, a man psycho scientist. ಈ ಥರ ಸೈಂಟಿಸ್ಟ್ ಅಬೌಟ್ 25 years ಬ್ಯಾಕ್ ಇದ್ರು ಅಂತ ಅನ್ಕೋತೀನಿ. ಪಾಕಿಸ್ತಾನದಲ್ಲಿ ಸ್ವಲ್ಪ ಜನ ಮತ್ತೆ ಕಾಶ್ಮೀರದಲ್ಲಿ ಯಾರೋ ಒಬ್ಬ ಇದ್ದ ಅಂತ ಕೇಳಿದ್ದೀನಿ. ಎಸ್, ಕಾಶ್ಮೀರ್. ಅವನು ಕೂಡ ಇದೇ ರೀತಿ ಕೆಮಿಕಲ್ ವೆಪನ್ಸ್ ಮಾಡ್ತಾ ಇದ್ದವನು. ಆಮೇಲೆ ಗೌರ್ಮೆಂಟ್ ಅವನನ್ನ ಎಲಿಮಿನೇಟ್ ಮಾಡ್ತು. ಸೈಂಟಿಸ್ಟ್ ಕಾಶ್ಮೀರ್. Right? What happened? ಇದೆಲ್ಲ ಯಾರು ಮಾಡಿದ್ರು ಶ್ರೀನಿವಾಸ್ ಮಾತ್ರ ಗೊತ್ತು. ಆ ಶ್ರೀನಿವಾಸ್ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತು. ಎಲ್ಲಿ ಈ ಕೇಸ್ ನಂದು ಅಂತ ಹೇಳಿ ಅವಾಗ ಹೇಳ್ತೀವಿ. ಚಾರು ಪ್ಲೀಸ್. ಓಕೆ ಬಾಯ್. ಒಂದ್ ನಿಮಿಷ. ಓಕೆ ನಿಂದೆ. ಥ್ಯಾಂಕ್ ಯು. ಆದ್ರೆ ಕೇಸ್ ನಿಮ್ಮಿಬ್ರು ಸೇರಿ ಸಾಲ್ವ್ ಮಾಡಬೇಕು, ಓಕೆನಾ? ಸಾರಿ, ಚಾರಿ ಇಸ್ ಒನ್ ಮ್ಯಾನ್ ಆರ್ಮಿ. ಓಕೆ ಕೂಲ್. ಐ ಟ್ರೈ ನೌ. ಕಮ್ ಆನ್.